ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅನ್ನುವಂಥ ಕಾರ್ಯಕ್ರಮದ ವಿಚಾರ ನೋಡಿ. ಈ ಸರ್ತಿಯ ಪತ್ರಿಕೆಯಲ್ಲಿ ಕೂಡ 1 2 3 4 5ರಿಂದ 6 ಗ್ರಾಮಗಳ ಕಮಿಟಿಗಳ ಫೋಟೋಗಳನ್ನು ನಾವು ಹಾಕಿದ್ವಿ. ಒಳಗಿನ ಪುಟದಲ್ಲಿ ಅದರ ವರದಿ ಕೂಡ ಇದೆ. ಈ ವಾರ ಕೂಡ ಸಭೆ ಆಗಿದೆ. ಈ ವಾರದಲ್ಲಿ ಕೂಡ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಈ ಬಾರಿ ಕೂಡ ನಮ್ಮ ಇಲ್ಲಿ ಸಂಪಾಜೆಯಲ್ಲಿ, ಕೊಡಗು ಸಂಪಾಜೆಯಲ್ಲಿ, ಮರ್ಕಂಜದಲ್ಲಿ, ಐವರ್ನಾಡಲ್ಲಿ ಇಲ್ಲೆಲ್ಲ ಈಗ ಸಭೆಗಳು ನಡೆದಿವೆ ಮತ್ತು ಇವತ್ತು ನಾಳೆಯಲ್ಲಿ ಮತ್ತೆ ಕೂಡ ಸಭೆಗಳು ನಡೀತಾ ಇದೆ. ಅದರಿಂದ ಎಲ್ಲ ಕಡೆಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಭಿಯಾನ, ಅದೊಂದು ಕಾರ್ಯಕ್ರಮ ಅಲ್ಲ, ಅದೊಂದು ಅಭಿಯಾನ, ಅದು ನಡೀತದೆ. ಈಗ ಸುದ್ದಿ ಹಬ್ಬ, ಸುದ್ದಿ 40 ಸುಳ್ಳೆ ಹಬ್ಬ, ಸುದ್ದಿ 60 ಸುಳ್ಳೆ ಹಬ್ಬ. ಈ ಸುಳ್ಳೆ ಹಬ್ಬ ಅಂತೇಳಿ ಇಡೀ ಸುಳ್ಳೆ ತಾಲೂಕೆ ಹಬ್ಬದ ವಾತಾವರಣದಲ್ಲಿ ಇರಬೇಕು ಅಂತಾದರೆ ಗ್ರಾಮದಲ್ಲಿ ಈ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅನ್ನುವಂಥದ್ದು ಆಗಬೇಕು. ಈ ಅಭಿಯಾನ ಆಗಿ ನಮ್ಮ ಗ್ರಾಮದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಒಂದು ಕಡೆ ಶೇಖರಿಸಿರುವಂಥ ಕೆಲಸ ನಡೀಬೇಕು. ಏನು ವಿಶೇಷತೆಗಳಿವೆ, ಯಾವ ದೇವಸ್ಥಾನಗಳಿವೆ, ಯಾವ ಚರ್ಚ್, ಮಸೀದಿ ಅಥವಾ ಶಾಲೆಗಳು, ಪಂಚಾಯತು, ಸೊಸೈಟಿ, ಹೀಗೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ವಿಶೇಷ ಯಾವುದೆಲ್ಲ ಫ್ಯಾಕ್ಟ್ರಿ ಇದೆ, ಯಾವುದು ಪೆಟ್ರೋಲ್ ಪಂಪ್ ಇದೆಯಾ, ರಸ್ತೆ ಹೇಗಿದೆ, ಅಥವಾ ಆ ಗ್ರಾಮದಲ್ಲಿರುವ ಸಹೋದ್ಯೋಗಿಗಳು ಯಾವ್ಯಾವ ಇಂಡಸ್ಟ್ರಿಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ಏನು ಉತ್ಪನ್ನಗಳನ್ನು ಮಾಡ್ತಿದ್ದಾರೆ, ಹೀಗೆ, ಅಥವಾ ನುರಿತ ತಜ್ಞರು ಯಾರಿದ್ದಾರೆ, ಯಾರು ಆ ಊರಲ್ಲಿ ದೊಡ್ಡ ಹೆಸರಿನ ಕಲಾವಿದರಿದ್ದಾರೆ, ಯಾರು ಬರಹಗಾರಿದ್ದಾರೆ, ಊರಿಗೆ ಭಾರಿ ಕೆಲಸ ದುಡಿದಂಥವ್ರು ಯಾರಿದ್ದಾರೆ, ಹೀಗೆ ಈ ಎಲ್ಲ ಮಾಹಿತಿಗಳನ್ನು ಪ್ರತಿ ಗ್ರಾಮದವರು ಅವರವರೇ ಸಂಗ್ರಹ ಮಾಡುವಂಥ ಮಾಡಿದರೆ ಪ್ರತಿ ಗ್ರಾಮದಲ್ಲಿ ಇರುವಂಥ ಬಹುತೇಕ ಮನೆಗಳಲ್ಲಿ ತಾಲೂಕಿಂದ ಹೊರಗಡೆ ಹೋಗಿ, ಅದು ಉದ್ಯೋಗದ ನಿಮಿತ್ತ ಆಗಿರ್ಬೋದು, ಮದುವೆಯಾಗಿ ಹೋದವರಾಗಿರ್ಬೋದು, ಅಥವಾ ಒಳ್ಳೆ ಸಾಧನೆ ಮಾಡಿದವರಿದ್ದಾರೆ ತಾಲೂಕಿಂದ ಹೊರಗಡೆ, ಅವರೆಲ್ಲರ ಮಾಹಿತಿ ಒಂದು ಕಡೆ ಸಂಗ್ರಹ ಆಗಿ ಸಿಕ್ಕಿದರೆ, ನಮ್ಮ ಗ್ರಾಮದ ಇಷ್ಟೆಲ್ಲ ಇದೆಯಲ್ಲ ಅನ್ನುವಂಥ ಒಂದು ಭಾವನೆ ಅದನ್ನು ನೋಡಿದವರಿಗೆ ಬರಬೇಕು. ಮತ್ತು ಅದೇ ಒಂದು ಹೆಮ್ಮೆ, ನಮ್ಮ ಗ್ರಾಮದಲ್ಲಿ ಇಂತೆಲ್ಲ ಉಂಟಲ್ಲ ಅನ್ನುವಂಥದ್ದೇ ದೊಡ್ಡ ಹೆಮ್ಮೆ ಅಂತ ಆಗಬೇಕು. ಆ ಗ್ರಾಮದಲ್ಲಿರುವಂಥ ಪ್ರೇಕ್ಷಣೀಯ ಜಾಗಗಳು ಯಾವುದು ಅನ್ನುವಂಥದ್ದಾಗಬೇಕು. ಅದಕ್ಕೆ ಈಗ ಎಲ್ಲ ಗ್ರಾಮಗಳಲ್ಲಿ ಕಮಿಟಿ ಆದ ನಂತರ ಆ ಕಮಿಟಿಯವರು ಸೂಚಿಸಿದ ಪ್ರಕಾರ ನಾವು ಸುದ್ದಿಯಿಂದಲೇ ಈ ನಮ್ಮ ಡಾಕ್ಟರ್ UP ಶಿವಾನಂದ್ ಅವರು ಹೇಳಿದ ಹಾಗೆ ಒಂದು ಇದಿದೆ, ದಾಖಲೀಕರಣ ಮಾಡುವಂಥದ್ದು, ವಿಡಿಯೋ ದಾಖಲೀಕರಣ ಮಾಡ್ತೇವೆ. ಪ್ರತಿ ಗ್ರಾಮಕ್ಕೆ ಹೋಗಿ ಆ ಗ್ರಾಮ ಅಂತೇಳಿ ಜಾಸೂರು ಗ್ರಾಮ ಅಂದರೆ ಏನು ಅಂತ ಹೇಳಿದ ಕೂಡಲೇ ಜಾಸೂರು ಗ್ರಾಮ ಸಂಪೂರ್ಣ ಒಂದು ಚಿತ್ರಣ ಬರುವ ಹಾಗೆ ಬೇಕಾದ ಚಿತ್ರೀಕರಣ ಮಾಡಿ ಅದನ್ನು ಕಾಪಿಡುವಂಥ ಕೆಲಸವನ್ನು ಮಾಡುವಂಥದ್ದು. ನಾವು 2010 ಇಸ್ವಿಯಲ್ಲಿ ಸುದ್ದಿ 25 ಸುಳ್ಳೆ ಹಬ್ಬ ಮಾಡಿದಾಗ ನಾವು ಗ್ರಾಮಗಳ ವಿಡಿಯೋ ಚಿತ್ರೀಕರಣ ಮಾಡಿರಲಿಲ್ಲ. ಒಂದು ವೇಳೆ ಚಿತ್ರೀಕರಣ ಆಗ ಮಾಡ್ತಿದ್ರೆ ಈಗ ಅದಕ್ಕೆ ನಂತರ ಬೆಳವಣಿಗೆ ಎಷ್ಟು ಆಗಿದೆಯಲ್ಲ, ಅದು ನಮಗೆ ನೋಡುವಾಗಲೇ ಜನರಿಗೆ ಭಾರಿ ಖುಷಿ ಆಗ್ತಿತ್ತು. ಅದಕ್ಕೆ ಬೇಕಾಗಿ ಈ ಸರ್ತಿ ನಾವು ಅದನ್ನು ಮಾಡ್ತೇವೆ. ಇನ್ನು 10 ವರ್ಷ ಕಳೆದಾಗ, 20 ವರ್ಷ ಕಳೆದಾಗ, 25-50 ವರ್ಷ ಕಳೆದಾಗ ಆಗ ನಮ್ಮ ಸುಳ್ಳೆ ಹೇಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇದು ಒಂದು ಅಧ್ಯಯನಕ್ಕೆ ಅಗತ್ಯವಿರುವಂಥ ವಿಚಾರ ಆಗ್ತದೆ. ಅದನ್ನು ಮಾಡ್ತೇವೆ. ಮತ್ತು ಪ್ರತಿ ಗ್ರಾಮದಲ್ಲಿ ಕಳೆದ ಸರ್ತಿ 15 ವರ್ಷಗಳ ಹಿಂದಿನ ಸುಳ್ಳೆ ಹಬ್ಬದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಗ್ರಾಮ ಸನ್ಮಾನ ಕೊಡುವಂಥದ್ದು ನಡೀತಾ ಇತ್ತು. ಈ ಸರ್ತಿ 3ರನ್ನು ಆಯ್ಕೆ ಮಾಡುವಂಥದ್ದಿದೆ. ಇದು ಪ್ರತಿ ಸಭೆಗಳಲ್ಲಿ ಕೂಡ ನಾವು ಹೇಳ್ತೇವೆ. ಈಗ ಕೂಡ ಇದನ್ನು ಕೇಳುವವರಿಗೆ ಮತ್ತೆ ಮನದಟ್ಟಾಗಬೇಕು. ಯಾಕಂದರೆ ಈ ಗ್ರಾಮದಲ್ಲಿ ಇರುವಂಥ ಬಹಳ ಒಳ್ಳೆಯ ಸಾಧಕರು ಮತ್ತು ಗ್ರಾಮದೆಲ್ಲ ಗೌರವ ಪಡ್ಕೊಂಡಂಥವರು ಒಬ್ಬರನ್ನು ಸನ್ಮಾನಕ್ಕೆ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕು. ಮತ್ತೊಬ್ಬರನ್ನು ಈ ಗ್ರಾಮದವರಾಗಿದ್ದು ಗ್ರಾಮದ ಏಳಿಗೆ ಬಹಳ ಕೆಲಸ ಮಾಡಿದಂಥವರು, ಭಾರಿ ಕೊಡುಗೆ ಕೊಟ್ಟಂಥವರು, ಅದು ಶ್ರಮದ ಮೂಲಕ ಆಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ಬೋದು. ಯಾರು ಅಂತ ನೋಡಿ, ಅವ್ರು ತೀರಿಕೊಂಡವರಿದ್ದರೆ ಮರೆಯಾದ ಸಾಧಕರು ಈಗ ತೀರಿಕೊಂಡಿದ್ದಾರೆ. ಆದರೆ ಅವರ ಸಾಧನೆಗಳಿಂದಾಗಿ ಈ ಗ್ರಾಮ ಈಗ ಇಷ್ಟು ಬೆಳವಣಿಗೆ ಆಗಲಿ ಸಾಧ್ಯ ಆಯಿತು ಅನ್ನುವಂಥ ಇದ್ದರೆ ಅಂಥವರೊಬ್ಬರನ್ನು ಗುರುತಿಸುವಂಥದ್ದು. ಮತ್ತೊಂದು, ಈ ಗ್ರಾಮದವರಾಗಿದ್ದು ಗ್ರಾಮದ ಹೊರಗಡೆ ಈಗ ಬಹಳ ಸಾಧನೆ ಮಾಡ್ತಿದ್ದಾರೆ, ಈ ಗ್ರಾಮಕ್ಕೂ ಕೂಡ ಪ್ರಯೋಜನ ಆಗ್ತಿದೆ, ಅವರ ಹೆಸರಿಂದಾಗಿಯೇ ಗ್ರಾಮಕ್ಕೆ ಹೆಸರಿದೆ ಅನ್ನುವಂಥದ್ದು ಇದ್ದರೆ ಅಂಥವರು ಹೊರಗೂರಲ್ಲಿರುವಂಥ ಆ ಗ್ರಾಮದ ಸಾಧಕರು. ಈಗ 3 ಜನರನ್ನು 3 ಕ್ಯಾಟಗರಿಯಲ್ಲಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡುವಂಥ ವ್ಯವಸ್ಥೆಗಳು ಕೂಡ ಸುಳ್ಳೆ ಹಬ್ಬ ಸಂದರ್ಭ ನಡಿಬೇಕು. ಇದೆಲ್ಲ ನಡಿಬೇಕಿದ್ರೆ ಈಗಲೇ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಭಿಯಾನ ಈಗಲೇ ಆರಂಭ ಆಗಬೇಕು. ಕಮಿಟಿ ರಚನೆ ಆಗಿ ಅವರು ಪ್ರತಿ ಗ್ರಾಮದ ಮಾಹಿತಿ ಸಂಗ್ರಹ ಕೆಲಸ ಮಾಡಬೇಕು. ಆನಂತರ ಮತ್ತೊಂದು ವಿಷಯ ಇದೆ, ಆ ಗ್ರಾಮದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಒಂದು ಸಂಗ್ರಹ ಆದರೆ, ಆಮೇಲೆ ಇನ್ನೂ ಏನೆಲ್ಲ ಬೇಕು, ಏನೆಲ್ಲ ನಮ್ಮಲ್ಲಿ ಇರಬೇಕು, ಅದರ ಬಗ್ಗೆ ಕೂಡ ಎಲ್ಲರೂ ಸೇರಿ ಚರ್ಚೆ ಮಾಡುವಾಗ, ಪಕ್ಷ ವರ್ಗ ಭೇದ ಇಲ್ಲದೆ ಎಲ್ಲರೂ ಸೇರಿ ಚರ್ಚೆ ಮಾಡುವ ಹಾಗಾಗಬೇಕು. ಅಲ್ಲಿ ಕ್ರೀಡಾಂಗಣ ಇದೆಯಾ, ಅಲ್ಲಿ ಹಸಿರೀಕರಣ ಪೂರ್ಣ ಪ್ರಮಾಣದಲ್ಲಿದೆಯಾ, ಅಲ್ಲಿ ಮನೋರಂಜನೆ ವ್ಯವಸ್ಥೆ ಇದೆಯಾ, ಅಥವಾ ಒಂದು ಜಿಮ್ಮಿಗೆ ಬೇಕಾದ ವ್ಯವಸ್ಥೆ ಇದೆಯಾ, ಅಥವಾ ಒಂದು ಈಜುಕೊಳ ಇದೆಯಾ, ಅಥವಾ ಇಲ್ಲದಿಂತಿದ್ರೆ ಅದನ್ನೆಲ್ಲ ಸೇರಿಸಿ ನಾವು ಹೇಗೆ ಮಾಡ್ಬೋದು ಈ ರೀತಿ. ಮತ್ತು ಆ ಗ್ರಾಮದ ಎಷ್ಟು ಮನೆಗಳಲ್ಲಿ ಸೋಲಾರ್ ಅಳವಡಿಕೆ ಇದೆ, ಎಷ್ಟು ಮನೆಗಳಲ್ಲಿ ಮಳೆ ಕೊಯ್ಲಿನ ಅಳವಡಿಕೆ ಆಗಿದೆ,
ವಿದ್ಯುತ್ತಿನ ವಿಚಾರವಾಗಿ ಸ್ವಾವಲಂಬಿಗಳಾಗಿದ್ದಾರಾ, ನಮ್ಮ ಕುಡಿಯುವ ನೀರಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿದ್ದಾರಾ, ಎಲ್ಲ ಅಂತರ್ಜಲಕ್ಕೆ ಬೇಕು. ಮಳೆ ಕೊಯ್ಲನ್ನು ಬಾವಿಗೆ ಕೊಯ್ಲು ಮಾಡಿ ಬಿಟ್ಟರೆ ಆ ಅಂತರ್ಜಲ ಹೆಚ್ಚಳಕ್ಕೆ ಅದು ಕೂಡ ಕಾರಣ ಆಗ್ತದೆ. ಇಂಥ ಎಲ್ಲ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಅಗತ್ಯದ ಪ್ರೇರಣೆ ಕೊಟ್ಟು, ಈಗ ನೆರವು ಕೊಡುವಂಥ ವಿಷಯಕ್ಕಿಂತ ಹೆಚ್ಚು ಪ್ರೇರಣೆ ಕೊಡುವಂಥದ್ದು, ಸಾಧ್ಯ ಇರುವಂಥವ್ರು ಸಾಧ್ಯ ಯಾರಿಗಿದೆ ಅವರು ಮಾಡುವಂಥದ್ದು ಎಲ್ಲ ಭಾಳ ಮುಖ್ಯ. ಡಾಕ್ಟರ್ ವಿ ಪಿ ಶಿವಾನಂದ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಪ್ರೇರಣಾದಾಯಿ ಮಾತುಗಳನ್ನು ಪ್ರತಿ ಸಂದರ್ಭಗಳಲ್ಲಿ ಮೀಟಿಂಗ್ಗಳಲ್ಲಿ ಕೂಡ ಹೇಳ್ತಾರೆ. ನಾವು ಗ್ರಾಮಕ್ಕೆ ಹೋಗಿ ಕೂಡ ಈ ವಿಚಾರಗಳನ್ನು ಹೇಳ್ತಾ ಇರ್ತೇವೆ. ಎಲ್ಲ ಗ್ರಾಮಸ್ಥರು ಕೂಡ ಅವರವರೇ, ಆ ಗ್ರಾಮದವರೇ ಅವರೇ ಮಾಡೋ ಹಾಗೆ, ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಮಾಡೋದು ಸುದ್ದಿಯವರು ಹೋಗಿ ಮಾಡೋದಲ್ಲ. ಅದೇ ಗ್ರಾಮದವರು ಕಮಿಟಿ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಚಿಂತನೆ ಮಾಡಿ ಚರ್ಚೆ ಮಾಡಿ ಆ ಗ್ರಾಮವನ್ನು ಅವರ ಹೆಮ್ಮೆ ಆಗಿ ಹೇಗೆ ರೂಪಿಸಬೇಕು, ಮುಂದಿನ ಪೀಳಿಗೆ, ಈಗ ಏನು ಚಿಕ್ಕ ಮಕ್ಕಳು ಯಾರಿದ್ದಾರೆ, ಯುವಕರು ಯಾರಿದ್ದಾರೆ, ಅವರಿಗೆ ಕೂಡ ಅವ್ರ ಗ್ರಾಮದ ಬಗ್ಗೆ ಹೆಮ್ಮೆ ಬರುವ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡುವಂಥ ಕೆಲಸಗಳಿಗೆ ತೊಡಗಬೇಕು ಅನ್ನೋಂಥದ್ದು ಇದರ ಆಶಯ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಗಳಲ್ಲಿ ಕೂಡ ಪ್ರತಿ ವಾರ 5 ರಿಂದ 6 ಕಡೆಗಳಲ್ಲಿ ಸಭೆ ನಡೀತಾ ಇದೆ. ಈ ಪ್ರತಿ ಗ್ರಾಮದಿಂದ ಇನ್ನು ಇಬ್ಬರಿಬ್ಬರನ್ನು ತಾಲೂಕು ಕಮಿಟಿಗೆ ತಗೊಂಡು ಈ ಮಾರ್ಚ್ ಅಂತ್ಯದ ಒಳಗೆ ತಾಲೂಕು ಕಮಿಟಿ ವಿಸ್ತೃತವಾದಂಥ 44 ಗ್ರಾಮಗಳ ವ್ಯಾಪ್ತಿಯಲ್ಲಿ ಈಗ ಈ ಕಾರ್ಯಕ್ರಮ ಮಾಡ್ತಿರುವಂಥ ಅಭಿಯಾನ ನಡೀತಾ ಇರುವಂಥದ್ದು. ಈ 44 ಗ್ರಾಮದಿಂದ 88 ಜನ ಆಗ್ತದೆ. ಆ 88 ಜನ ಮತ್ತು ತಾಲೂಕು ಮಟ್ಟದ ಪ್ರಮುಖರು ಯಾರೆಲ್ಲ ಇದ್ದಾರೆ, ಅದರೊಂದಿಗೆ ನಗರ ವ್ಯಾಪ್ತಿಯಲ್ಲಿ ವಲಯವಾರು ಮಾಡ್ತೇವೆ. ನಗರ ಅದರಲ್ಲಿ ವಾರ್ಡ್ ವಾರ ಅಲ್ಲ. ಈಗ ಜಯನಗರದಲ್ಲಿ ಸಭೆ ಮನೆ ಆಯಿತು, ಹೌದು, 2 ವಾರ್ಡ್ಗಳು ಸೇರಿ ಅಲ್ಲಿ ಸಭೆ ನಡೆದಿರುವಂಥದ್ದು. ಶಾಂತಿನಗರದಲ್ಲಿ ಆಗ್ತದೆ. ನಾಡಿದ್ದು ಇದರಲ್ಲಿ ಜಟ್ಟಿಬಳ್ಳಾರಿ ನಡೀತದೆ. ಜಟ್ಟಿಬಳ್ಳಾರಿ ಕೂಡ 2 ವಾರ್ಡ್ ಸೇರಿ ಮಾಡುವಂಥದ್ದು. ಗಾಂಧಿನಗರದ ಆಗ್ತದೆ. ಗಾಂಧಿನಗರದಲ್ಲಿ 3 ವಾರ್ಡ್ ಸೇರಿಸಿ ಕಲ್ಲುಮುಟ್ಲು, ಕಾರತೋಡಿ ಮತ್ತು ನಾಗೂರು ಕಡೆ ಅವರು ಸೇರಿ ಮಾಡುವಂಥದ್ದು. ಇಲ್ಲಿ ವೀರಮಂಗಲದಲ್ಲಿ 2 ವಾರ್ಡ್ಗಳು ಸೇರಿ ಆಗ್ತದೆ. ಇಲ್ಲಿ ಕುರ್ಜಿಬಾಗಲ್ಲಿ ಹಾಗೆ 2-3 ವಾರ್ಡ್ಗಳು ಸೇರಿ ನಡೀತದೆ. ಈ ರೀತಿ ಎಲ್ಲ ಕಡೆ ವಲಯವಾರು ಕಮಿಟಿಗಳನ್ನು ಮಾಡಿ ಅಲ್ಲಲ್ಲಿ ಈ ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಅದೇ ಅವರ ವಲಯ ನಮ್ಮ ಹೆಮ್ಮೆ, ನಮ್ಮ ಊರು ನಮ್ಮ ಹೆಮ್ಮೆ, ಆ ರೀತಿಯ ಒಂದು ಕಾರ್ಯಕ್ರಮಗಳ ಒಂದು ರೂಪುರೇಷೆ ನಡೀತಾ ಇರುವಂಥದ್ದು. ಪ್ರತಿ ಗ್ರಾಮದಲ್ಲಿ ಅದು ನಡೀತಾ ಇರ್ತದೆ. ನಾಡ್ದು ಮಾರ್ಚ್ ಅಂತ್ಯದ ಒಳಗೆ ಎಲ್ಲ ಗ್ರಾಮದಲ್ಲಿ ಈ ಕಮಿಟಿಗಳು ಆಗಿ ಮಾರ್ಚಿನ ನಂತರ ಕಾರ್ಯಾರಂಭ ಆಗ್ತದೆ. ಪ್ರತಿ ಗ್ರಾಮದಿಂದ ಪ್ರತಿ ಕಮಿಟಿಯಿಂದ 2 ತಾಲೂಕು ಕಮಿಟಿಗೆ ಬರ್ತಾರೆ. ಆ ತಾಲೂಕು ಕಮಿಟಿಯ ಮತ್ತು ಗ್ರಾಮ ಕಮಿಟಿಯ ಲಿಂಕ್ ಆಗಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಗ್ರಾಮದಲ್ಲಿ ಮಾಹಿತಿ ಸಂಗ್ರಹದ ಕೆಲಸ ಮತ್ತು ಪ್ರೇರಣೆ ನೀಡುವಂಥ ಕೆಲಸ ಮತ್ತು ಅವರಿಗೆ ಅಲ್ಲಿ ಏನು ಸ್ವಉದ್ಯೋಗ, ಅಲ್ಲಿ ಉತ್ಪನ್ನಗಳು ಮಾಡುವವರು ಯಾರಲ್ಲಿದ್ದಾರೆ ಅವರಿಗೆ ಮಾರುಕಟ್ಟೆಯ ಹೆಲ್ಪ್ ಮಾಡುವಂಥ ರೀತಿಯ ಒಂದು ಕೆಲಸಗಳು ಕೂಡ ಈ ಕಮಿಟಿಯ ಮೂಲಕ ಆಗ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.